ಕೇವತೆ ಹತ್ತು ಅವತಾರ ಎತ್ತೆ ಜ್ಞಾನ ಬಂದ ಕೇವತೆ ಮೊಟ್ಟೆ ನಕ್ಕೆ ನಿರಾಗದೆ ಮೊಟ್ಟೆ ನಕ್ಕೆ ನಿರಾಗದೆ ಜಯ ನಮ್ಮ ಸಾಂಬ ಸ್ವಯಂ ನಿನ್ನಲ್ಲಿ ಜ್ಯೋತಿ ತಳತಳಿಸುವ ಸೂರ್ಯನ ವಸ್ತಿ ಸಾಮ ಸ್ವಯಂ ನಿನ್ನಲ್ಲಿ ಜ್ಯೋತಿ ತಳತಳಿಸುವ ಸೂರ್ಯನ ವಸ್ತೆ ಮಗನ ಹರಡು ಮಗನ ಹರಡು ಜಯ ನಮ್ಮ ಸಿಂಧು ಬಲನ ಸಲವೇದ ಶಕ್ತಿ ಅನ್ನ ಪಣಗಳು ಒಡೆಯತ್ತೆ ಸಿಂಧು ಬಲನ ಹಲವೇದ ಶಕ್ತಿ ಅನ್ನ ಪಣಗಳು ಒಡೆಯತ್ತೆ ಬಂದು ಬಾಳಿಗೆ ಬಂದು ಬಾಳಿಗೆ ಜಯ ನಮ್ಮ ಜಯ ನಮ್ಮ ಪುಣ್ಯ ಬರೆದು ಶಿವಗ ಏನ ಕಾರಣ ಪಾಪ ಬಿಟ್ಟ ಮಾಡೋದಿತ್ತ ಯೋಗ ಸಾಧನ ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಂಗ ದೋಷ ಲೇನ ಪಾಪ ಲೇನ ಏ ಗಜಾಸುರ ದೈತ್ಯನ ಮರಣ ಮಾರಿನ ಕದೋಣ ಪ್ರಾಣ ಏ ಪರ ಹತ್ಯೆ ಮಾಡುವಾತ ಪಾಪ ಲೇನ ಲೋಕನಾಥ ಮಾಡು ಕತೆ ರೀತಿ ಹೌಲೇನ ನಮ್ಮ ಜಾತಿ ಹೌಲೇನ ಆಗ ಆಗ ನಿನ್ನ ಲೋಕನಾಥ ಮಾಡು ಲೋಕತೆ ರೀತಿ ಹೌಲೇನ ಅವನ ಜಾತಿ ಹೌದೇನ ಆಗ ಆಗ ದೇವಲೋಕದಾಗ ಹುಟ್ಟಿರುವಂಗ ದೇವ ಸುದ್ದಿ ದಾಸಿ ಹೇ ಸರಿ ಹತ್ತಿ ತಿಂದಂಗನೋ ಪಾಳಿ ಹಣ ಬಡಾಯಿ ಮಾಡಿ ಮಾಡಿ ಎಳಿಸಿ ಹೇಳ್ತೇವೆ ನಿನ್ನ ಸಾಂಬಾನ ಸಾಂಬನ ನಾಮ ಕೆತ್ತನ ಹೆಸರು ಏನೇನ ಹತ್ತಿರ ಹೆಸರು ಏನೇನ ಏ ಬಾಳ ದಿನಕ್ಕ ಬಿದ್ದದ ಗಂಟ ಒಳಗೆ ಹೋಗೋಣ ಹಾಂಡ ಹೇ ಒಂದೊಂದು ಮುಖದಿ ಯಾರಾಗ ಹೇಳಪ್ಪಣ ಇದರ ಸಭಾದಾಗ ಯಾಕನ ಬನ ಇದರ ಜನ ಹೇಳೋ ಸಭಾದಾಗ ಯಾಕನ ಬನ ಮೊದಲಾದಿ ನಾರಾಯಣಗ ಹೇ ಆಧಾರಿಲ್ಲದ ಯಾವ ದೇವರ ಹಂತದ ನಿಂತಾನ ನಾರಾಯಣಗ ನಾರ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದವಲ್ಲೇನ ಓಡಿ ವಾದವಲ್ಲೇನ ಏ 16,000 ಗೋಪ್ಯರ ಮ್ಯಾಲ ಮನಸ ಮನಸಾರ ಮೋಗೆ ಹೇ ಜಾರ ಕರ್ಮ ಗುರಿಯಾಗುವ ಏನ ಕಾರಣ ಜಾರ ಸಾಬರಿಂದ ನಾರ ಸಾಚಿ ಮಕರಣ ಹೆಣ್ಣಿನ
ರೊಕ್ಕ ಸಿಕ್ಕಾಗಿ ಶೇಕಾಂಗವಾದ್ರೆ ಬೇಡ ರೊಕ್ಕದ ಶೇಕಾಗಿ ಶೇಕಾಂಗವಾದ್ರೆ ಬೇಡ ರೊಕ್ಕದ ಸಿಕ್ಕಾಗಿ ಶೇಕಾಂಗವಾದ್ರೆ ಬೇಡ ಹೇ ಸೈಲ ಬಿದ್ದ ಓಡಿ ಬಂದು ಕವಿ ಹತಾನ ತುಳದ ಬಿಟ್ಟನ ಉಳದ ಹೋಗು ಯಾಕ ಅನುಮಾನ ಹಂಗಿನ ಮಳ್ಳ ಬಾಡು ಹೋದ ನಿನಗ ಯಾವ ಗೊತ್ತಾನ ಯಾವ ಹೇಳನ ಏ ಪರರ ಹತ್ತಿ ಹತ್ತಿರ ಮಾತ ಮತ್ತೇನು ಕೇಳತ್ತಿರ್ತಮ್ಮ ಏನ್ ಕೇಳಲ್ಲ ನೀ ಮುಂದೆ ಬರುದಿನ ಅದಕ್ಕ ಹೌದೌದು ಹೇಳತ್ತಾರ ಹೇಳು ಎಲ್ಲಾ ಪರಮಾತ್ಮನ ಮಾಡ್ಯಾನತ್ತ ಪಾರ್ವತಿ ಕೂನಿಲತ್ತಮ್ಮ ಹೌದೌದು ಕೊಂಡಿರ್ತ ಅದಕ್ಕ ಏನಾಗಿದ್ರು ಅಲ್ಲಿ ಇನ್ನೊಂದು ಮಾತು ಹೇಳ್ಯಾರಿ ಹೇಳು ಏನಂತ ಹೇಳಿ ಹೇಳತ್ತ ನಮ್ಮ ಬಸಣ್ಣ ಮಾಸ್ತರ ಹೇಳತ್ತಿದ ಅದ್ರೊಳಗ ಹೌದೌದು ಹೇಳತ್ತ ಗೂಳಿ ಹೌದ ಡೈರೆಕ್ಟ್ ಹೋಗೋದಾಗ ಮಾಡಂಗಿಲ್ಲತ್ತ ನಾ ಹೇಳು ಹೌದೌದು ಏನ್ ಹೇಳ್ತಾನು ಅವ್ರೇನ್ ಹೇಳತ್ತಾರು ಹೇಳುವ ಅದು ಯಾಕ ಆಕಳ ಗೋಮಾತ್ರ ಕುಡಿತೈತ ಹೌದೌದು ಮತ್ತ ಮ್ಯಾಲ ನೋಡ್ತೈತತ್ರಿ ಹೌದ ಏನಂತ ಹೇಳಿ ಹೇಳತ್ತ ಈಗಿನ ಕೆಲಸಕ್ಕೆ ಬಂದೈತಿ ಇಲ್ಲ ಅಂತ ಹೇಳಿ ನೋಡ್ತೈತದ ಹೌದೌದು ಸುಮ್ಮ ಒಂದು ಮಾತು ಮಾತಾಡೋಣ ತಮ್ಮ ಹೌದು ಹೇಳ್ದಂಗೆ ಅದು ಕೆಲಸಕ್ಕೆ ಬಂದೈತಿ ಇಲ್ಲ ಅಂತ ಹೇಳಿ ಆದ್ರ ಗೋಮಾತ್ರ ಕುಡದು ಗೂಳಿ ನೋಡ್ತು ಹೌದೌದು ಗೂಳಿ ಅಂದ್ರ ಗಂಡ ಹೌದು ಈಗ ಮನ್ಯಾಗ ಲಗ್ನ ಆಗಿರ್ತದ ಹೌದೌದು ಇವ್ರ ಮಾತಿನ ಮ್ಯಾಗ ಏನಾಯ್ತು ಇವ್ರು ಹೆಂಗಸರದ ಕುಡ್ದ ನೋಡ್ತಾರ ನಂಗತ್ಲ ಹಂಗ್ಯಾಗ ಬಸಪ್ಪ ಅವನೇ ಹೇಳನಿಲ್ಲ ಹೌದೌದು ಗೂಳಿ ಏನ್ ಮಾಡ್ತದತ್ತ ಏನು ಮಾಡ ಇದನ್ನ ಕುಡಿದು ಮ್ಯಾಲ ನೋಡ್ತೈತ ಹೌದೌದು ಏನಂತ ಹೇಳಿ ಏನಂತ ಪರಮಾತ್ಮ ಕೇಳ್ತೈತ ಲಕ್ಷ್ಮಣ ಹೇಳ್ತಾನೆ ಹೌದೌದು ಏನಂತ ಕೇಳ್ತೈತ ಏನಂತ ಕೇಳ್ತವ ಇದಕ್ಕೆ ನಾವು ಹೋಲಿ ಮಾಡೋದ್ ಕೇಳ್ತೈತ ಹೌದೌದು ಈಗ ಮನ್ಯಾಗ ಮಕ್ಕಳ ಮಾಡ್ಬೇಕಾದ್ರೆ ಹೌದೌದು ಇವ್ರ ಅಪ್ಪನ ಕೇಳ ಬರ್ತಾನ ಇದು ಹಾಸಿಗೆ ಹಂಗ್ಯಾಗ ತಂಗಿ ಹಂಗ್ಯಾಗ ಯಾರಂದ್ರೆ ಕೇಳಿ ಮಕ್ಕಳ ಮಾಡ್ತಾರಂದ್ರೆ ಮಕ್ಕಳ ಆಗಂಗಿಲ್ಲ ಎಲ್ಲಲ್ಲ ಒಳಗ ನೀಟಿದ್ದ ಮಟ್ಟ ಮಕ್ಕಳ ಮಾಡ್ತಾರಂತಮ್ಮ ಹೌದೌದು ಎಲ್ಲಾರ್ಗಿ ಮಕ್ಕಳ ಆಗ್ತಾವ ಎಲ್ಲಲ್ಲ ಅದು ಹೆಂಗ ಹಾಗ್ರಿ ಇನ್ನೊಂದು ಮಾತು ಹೇಳ್ಯಾರಿ ಏನು ಮಾಡ ಮತ್ತ ಮ್ಯಾಗ ನೋಡ್ತೈತದ ಹೌದೌದು ಮತ್ತ ನೀನು ಮಾಡಾಗ ಮ್ಯಾಗ ನೋಡ್ಬೇಕಲ್ಲ ಏನದ ನಿಂದ್ಯಾಕ ತೆಳಗ ಚೆಂದ ಇರ್ತೈತಿ ಹೌದೌದು ನೀ ದೊಡ್ಡವದಿಲ್ಲ ಮ್ಯಾಲ ನೋಡ್ಕೊತ ಮಾಡ್ಬೇಕು ಹೌದ ತೆಳಗ ಯಾಕೆ ನೋಡ್ತಿ ಹೌದೌದು ನೀ ಏನು ಮಾಡ್ರು ಹೆಂಗ ಹಂಗವಾ ನಿನ್ನ ತೆಳಗ ತಲಿ ಹೌದ ನಾನು ಏನ್ ಮಾಡ್ರು ಮತ್ತ ನನ್ನ ಮ್ಯಾಲ ತಲಿ ಹೌದೌದು ಏನ್ ಮಾಡ್ರು ಮತ್ತ ನಾವು ಮ್ಯಾಲ ನಿನ್ನ ಕೆಲಸ ಹಂಗಿಲ್ಲಪ್ಪು ಎಲ್ಲಲ್ಲ ನೀ ಮಾತಾಡ್ಬ ಇದಕ್ಕೆ ಬರೋಬರಿ ಒಪ್ತೈತಿ ನೀವ್ ಹೆಂಗ ತಿರುಗತಾವ ನೋಡ್ರಿ ಮದುವೆ ಹಂಗ್ರದ ಮದುವೆ ಮಗ ತಿರುಗಿದಂಗ ಸಣ್ಣ ಹುಡುಗದ ನಾವು ಏನ ಬೇಡ ಅವಂಗ ಹುಡುಗದ ಹುಡುಗ ನಮ್ಮ ಮೇಳದ ಹುಡುಗ ಅವನ ಈಗ ಹೋ 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 ಮದುವೆ ಮಗನ ಮಾಡಿ ಮತ್ತೆ ತಮ್ಮ ಏನಾತು ಇರ್ಲಿ ಯಾಕಂದ್ರೆ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ಅಂತ ಹೇಳತ್ತಾರ ಹೇಳತ್ತಾರಿ ಇದು ಅಲ್ಲಪ್ಪ ಏನಾಗ್ತದ ಯಾವ ವಾಲ್ಮೀಕಿ ಸೀತಾನ ಸುದ್ದಿ ಬಂದದ ಏನ್ ಹೇಳತ್ತಾರು ಸೀತಾ ಏನ್ ಮಾಡಿವತ್ತ ಅರ್ಬಿ ತೊಯ್ಲಕ್ ಹೋಗಿವತ್ರಿ ಹಳದಾಗ ಹೌದೌದು ಅಲ್ಲಿ ಮಂಗ್ಯಾಗಳು ಇದ್ವತ್ತ ಹೇಳ್ತಾರಿ ತಮ್ಮ ಕೂಸುಗಳನ್ನ ಒಗದಾಡ್ಲತ್ತಿದ್ವತ್ತ ಏನಾತವಾಗ ಈ ದಂಡಿಗೆ ನಾ ದಂಡಿಗೆ ಆ ದಂಡಿಗೆ ನೀ ದಂಡಿಗೆ ಹೇಳ್ತಾರ ಸೀತಾ ತೆಳ ಕೂತು ಒಂದು ಮಾತಂದಳತ್ತು ಏನತ್ತಾರ ಏ ಮಂಗಗೌಡ್ರೆ ತೆಳಗ ನೀರ್ ಹರಿಲಕತ್ತದ ಹೌದೌದು ಜೋರ್ ಕರ್ತ ನಿಮ್ಮ ಕೈ ಒಳಗಿಂದ ಕೂಸು ಜರದ ತೆಳಗ ಬಿದ್ರ ಏನಾಗ್ತದ ನೀರು ಪಾಲಾಗಿ ಹೋಗ್ತತಿ ಹಿಂಗ ಮಾಡಬೇಡ್ರಿ ನೀವು ಅಂದ್ರತ್ತ ಮಂಗ್ಯಾಗಳಿಗೆ ಹೌದೌದ್ರಿ ಅವಾಗ ಮಂಗ್ಯಾಗಳು ಹಾಳೆ ಅಂದ್ರತ್ತ ಏನತ್ತಾವತ ಏ ಸೀತಾ ನಮ್ಮನೇನು ಮಾಡ್ತಿ ವಾಲ್ಮೀಕಿ ಗುಡಿಸಲೊಳಗ ನಿಮ್ಮ ಕೂಸಿನ ಹಾಕಿ ಬಂದದಿ ತೊಟ್ಲಾಗ ನಮ್ಮ ಮಕ್ಕಳು ನಮ್ಮ ಕೈಯಾಗದಾವು ಕೂಸಿನ ಹಾಕಿ ಬಂದಿ ಹೌದೌದ್ರಿ ಅಲ್ಲಿ ಯಾರ ಹೋದ್ರಂದ್ರ ಅದ್ನೇನು ಹೇಳ್ತಿ ಅವಾಗ ಅವಾಗ ಯಾರಿಗೆ ಹೇಳ್ತಿ ಅವಾಗ ಯಾರಿಗೆ ಹೇಳ್ತಿ
ಅಂದಾಗ ತಮ್ಮ ಏನ್ ಮಾಡ್ತಾರ ಅವಾಗ ಓಡಿ ಹೋಗಿ ಸೀತಾ ನೋಡಿಲತ್ತ ಗುಡಿಸಲ ಒಳಗ ಹಾ ಏನಾತ್ರಿ ಅವಾಗ ವಾಲ್ಮೀಕಿ ಮಹರ್ಷಿ ತಪ್ಪಾಗೈಲತ್ತಿದ್ದ ಹೌದೌದ್ರಿ ಎಬಸ್ಬಾರ್ದು ಇವ್ನ ಏನ್ ಮಾಡ್ತಾರ ಎಬಸ್ಬಾರ್ದು ಅಂತ ಹೇಳಿ ಏನ್ ಮಾಡ್ತಾರ್ರಿ ಕೂಸಿನ ತಗೊಂಡ ಹಾದಲತ್ತ ಹಳಕ್ ಅವಾಗ ಏನಾತು ವಾಲ್ಮೀಕಿ ಮಹರ್ಷಿ ಎದ್ದು ನೋಡದತ್ತ ಏನ್ ಮಾಡ್ತಾರ ಎದ್ದು ನೋಡದತ್ತ ತೊಟ್ಲ ಒಳಗ ಕೂಸಿದ್ದಿಲ್ಲ ಕೂಸಿಲ್ಲ ಸೀತಾರೇ ಅರಿವಿ ತೊಳಕ್ ಹೋಗ್ಯಾಳ ಹೌದೌದು ಕೂಸರೇ ತೊಟ್ಲಾಗಿಲ್ಲ ಬಂದ್ ಕೇಳಂದ್ರ ಏನು ಹೇಳಿ ಏನ್ ಮಾಡ್ತಾರ ಅವಾಗ ಕೂಸಿನ ಮಾಡಿ ಕೊಟ್ಟಾರು ಯಾವ ಹೆಂಗಸಿದ ಹಡದಾಳು ಅಂತ ಹೇಳ್ತಾರ ಅವ್ರು ಹೇಳ್ತಾರ್ರಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹೆಂಗ ವಾಲ್ಮೀಕಿ ಮಹರ್ಷಿ ಏನಾತು ಕೂಸಿನ ತಯಾರು ಮಾಡ್ಬೇಕಾದ್ರ ಯಾವ ಯಂತ್ರ ಜಂತ್ರ ಮಂತ್ರ ಓದ್ಲಿಲ್ಲ ಮಂತ್ರದಿಂದ ಮಾಡ್ಲಿಲ್ಲ ಏನಿಲ್ಲ ಅವ್ನು ಕೆಲಸ ಮಾಡಿದ ಹೆಂಗ ಮಾಡ್ಯಾರು ಅವ ಕೂತಿರುವಂತ ಜಾಗನ್ಯಾಗ ಏನಾಗಿತ್ತು ಜೇಕದ ಗಡ್ಡಿ ಬೆಳೆದಿತ್ತು ಭೂಮಿ ತಲೆ ಮ್ಯಾಗ ಅದಕ್ಕೆ ಮರಾಠ್ಯಾಗ ಲವಾಳಿ ಗಡ್ಡಿ ಅತ್ತಾರ ಲವಾಳಿ ಗಡ್ಡಿ ಅತ್ತಾರು ಜೇಕದ ಗಡ್ಡಿ ಬೆಳೆದಿತ್ತು ಏನಾತ ಅವಾಗ ಜೇಕದ ಗಡ್ಡಿ ತಗೊಂಡ ಏನ್ ಮಾಡ್ತಾರ ಜೇಕದ ಗಡ್ಡಿ ಎದರಾಗ ಬೆಳೆದಿತ್ತು ಎದ್ರಾಗ ನಮ್ಮ ಮಣ್ಣಾಗ ಹೌದೌದು ನನ್ನ ಮಣ್ಣಿಗೆ ಹತ್ತೈತಿ ಅಂದ್ರೆ ನಿಮ್ಮ ಅಪ್ಪನ ಎಲ್ಲ ನಿಮ್ಮ ಅಪ್ಪನ ಪಾಲ ಅಲ್ಲದು ಅಲ್ಲ ನನ್ನ ಮಣ್ಣು ಅದಕ್ಕೆ ಹತ್ತೈತಿ ಹತ್ತದ ಜೇಕದ ಗಡ್ಡಿ ಅಂದ್ರೆ ನನ್ನ ಮಣ್ಣಾಗ ಬೆಳೆದದ ಹೌದೌದ್ರಿ ಜೇಕದ ಗಡ್ಡಿ ತಗೊಂಡ ಏನ್ ಮಾಡ್ತಾರ ಮಣ್ಣು ಯಾಕೆ ಕೂಸಿನ ಆಕಾರ ಗೊಂಬಿ ತಯಾರು ಮಾಡ್ದ ತೊಟ್ಲಾಗ ಹಾಕಿ ಹಿಂಗ ತೂಗಿದ ಏನಾತು ಆ ಕಡೆ ಅಳ್ಕೋತ ಬತ್ತಿದ ಕೂಸ ಕೂಸು ತಯಾರಾತು ಇಲ್ಲ ನಂಗಿಲ್ಲ ಹೆಂಗ ಜೇಕದ ಗಡ್ಡಿ ಏನ ಮಣ್ಣಾಗ ಬೆಳೆದಿತ್ತು ನಂತರ ಬೆಳೆದಿತ್ತು ಯಾವ್ದು ಮಣ್ಣಾಗರ್ಲೆ ಆ ಮಣ್ಣಂದ್ರೆ ಹೆಣ್ಣು ಏನು ಗಂಡು ಅದು ಹೆಣ್ಣ ನಿಮ್ಮ ಅಪ್ಪನ ಪಾಲಿದ್ರಾಗ ಏನೈತಿ ನಿಮ್ಮ ಅವನ ಪಾಲಲ್ಲಿ ಏನೈತಿದ್ರಾಗ ಮಣ್ಣು ಐತಿದೆ ಇಲ್ರಿ ಅವ್ರಿಗೆ ಹೇಳತ್ತದೀವಿ ಮತ್ತೆ ನೀವೆಲ್ಲಿ ತಿಳ್ಕೊಂಡ್ರಿ ಏನ್ರಿ ನೀ ನನಗ ಕೇಳ್ತೀವ ಹೊಳಿಗೆ ಅವ್ರು ಹೇಳ್ತೀವ ಇಲ್ರಿ ಇವ್ ಬೇರೆ ಅದ ನಾವು ಇವ್ ಹೇಳತ್ತದೇವ ಇಲ್ಲಿ ಬೇರೆ ಅದಕ್ಕೆ ತಮ್ಮ ಏನು ಹೇಳತ್ತೀರು ಏನ್ ಹೇಳತ್ತಾರು ಪರಮಾತ್ಮ ಮಾಡ್ಯಾನ ಎಲ್ಲ ಹೇಳತ್ಯಾರ ಹೇಳತ್ತಾರಲ್ಲ ಏನು ಮಾಡ್ಯಾನ ಪರಮಾತ್ಮ ಬೇಕಲ್ಲ ಸ್ವತಃ ಒಂದು ಗೊಂಬಿ ತಯಾರು ಮಾಡ್ಬೇಕಾಗಿತ್ತು ಏನಾತು ತಾಕತ್ ಆಗ್ಲಿಲ್ಲ ಓಡಿ ಭುವನೇಶ್ವರಿ ಕಡೆ ಬಂದ ಏನಾತ ಅವಾಗ ತಾಯಿ ಭುವನೇಶ್ವರಿ ಬರೇ ಒಂದು ಹಿಡಿ ಮಣ್ಣು ಕೊಡುವ ನಿನಗ ಏನಾತು ಒಂದು ಹಿಡಿ ಮಣ್ಣು ಕೊಟ್ಟ ಅವಾಗ ಗೊಂಬಿ ತಯಾರು ಮಾಡ್ತಾನಂದ ಅವಾಗ ಭೂಮಿ ತಾಯಿ ಹೇಳ್ತಾಳ ಏನತ್ತ ಏ ಪರಮಾತ್ಮ ನೀ ದೊಡ್ಡವ ಅಂತ ಹೇಳ್ತಾರ ನೀ ದೊಡ್ಡವ ನಾನು ತನಕ ಬರಬಾರ್ದಾಗಿತ್ತು ಹೌದೌದ್ರಿ ಬಂದಿ ಮಣ್ಣು ಕುಡ್ತನ ಖರೆ ಏನಾಗ್ತದ ನನಗೊಂದು ವಚನ ಕೊಡ್ಬೇಕು ಏನತ್ತ ಏನಂತ ಹೇಳಿ ಏನತ್ತ ಈಗ ಮಣ್ಣು ಒಯ್ಯ ನೀನಾಗೆ ಹೆಂಗ ನಾನು ಮಣ್ಣು ಓದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡ್ತೀನಿ ಅನ್ನುವಂಗ ವಚನ ಕೊಟ್ರೆ ಮಾತ್ರ ಮಣ್ಣು ಕೊಡ್ತೇನೆ ಕೊಡಂಗಿಲ್ಲ ಅಂದಳು ಅವಾಗ ಏನಾಗ್ತದ ಸ್ವತಃ ಪರಮಾತ್ಮ ವಚನ ಕೊಟ್ಟ ಏನತ್ತ ಏನಂತ ಹೇಳಿ ನಾನಾಗೆ ಹೆಂಗ ಮಣ್ಣು ಒಯ್ಲಕ್ ಬಂದೇನಿಲ್ಲ ಹಂಗ ನಿನ್ನ ಮಣ್ಣು ತಂದು ನಿನಗ ಕೊಡ್ತೀನಿ ತಾಯಿ ಹೌದೌದು ವಚನ ಕೊಟ್ಟ ಅವಾಗ ವಚನ ಕೊಟ್ಟ ಮೇಲೆ ತಮ್ಮ ಏನಾತ್ರಿ ಮಣ್ಣು ಹೋದ ಏನಾತು ಎರಡು ಗೊಂಬಿ ಮಾಡಿಟ್ಟ ಏನಾತ ಅವಾಗ ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ತಯಾರು ಮಾಡ್ರು ಎರಡು ತಯಾರು ಮಾಡಿದ ಏನಾತು ದಿನನಿತ್ಯ ಒಂದು ಬಗದಾಗ್ತಿತ್ತು ಏನಾಗ್ತಿತ್ತ ಅಲ್ಲಿ ವಿಮಲಿಸ್ ಅನ್ನುವಂತ ಪಿಸಾಚಿ ಬಂದು ಏನ್ ಮಾಡ್ತಪ್ಪ ದಿನನಿತ್ಯ ಗೊಂಬಿ ಕೆಡಿಸಿ ಹೋಗ್ತಿತ್ತು ಅವಾಗ ಏನಾತು ಪರಮಾತ್ಮ ಕೂತು ವಿಚಾರ ಮಾಡ್ದ ಏನ್ ವಿಚಾರ ಮಾಡ್ತಾರ ಏನಂತ ಹೇಳಿ ಏನತ್ತ ಹಿಂಗ ಗೊಂಬಿ ತಯಾರು ಮಾಡಿ ಇಡ್ಲಕತ್ತೀನಿ ಇದರ ಬಂದು ಕೆಡಿಸಿ ಹೊಂಟದ ನಿನ್ನ ಸೃಷ್ಟಿ ಆಗುದು ಹೆಂಗಂದ ಅವಾಗ ಒಂದು ವಿಚಾರ ತೆಗದ ಏನ್ ಮಾಡ್ತಾರ ಎರಡೂ ಗೊಂಬಿ ಹೊಟ್ಟಿ ಮೇಗಿಂದ ಏನ್ ಮಾಡ್ರು ಸ್ವಲ್ಪ ಮಣ್ಣು ತೆಗದ ಏನ್ ಮಾಡ್ತಾರ ತೆಗದ ಕಿಸಿನ ನಾಯಿ ತಯಾರು ಮಾಡ್ರು ನಾಯಿ ತಯಾರು ಮಾಡ್ರು ನಾಯಿ ಬಾಯಿ ಒಳಗ ಓ ಮತ್ ಬರದ್ರು ಏನ್ ಮಾಡ್ತದ ನಾಲಿಗೆ ಮ್ಯಾಗ ಓ ಮತ್ ಬರದ್ರು ಓ ಮತ್ ನುಡಿಲಕ್ಕ ಬರ್ಲಿಲ್ಲ ಅದಕ್ಕ ಬರ್ಲಿಲ್ಲ ಅವಾಗ ದಿನನಿತ್ಯ ವಿಮಲಿಸನು ಪಿಸಾಚ್ ಹೆಂಗ್ ಬರ್ತಿತ್ತಲ್ಲ ಹಂಗ ಬರುವಂಗ ಬತ್ತು ಏನಾತ ಅವಾಗ ಇವನ್ ದಗದ ಮಾಡ್ರು ಏನ್ ಮಾಡ್ತಾರ ನಾಯಿ ಸುಮ್ಮ ಕೊಂಡ್ಲಿಲ್ಲ ಏನ್ ಮಾಡ್ತಾರಿ ಇದಕ್ಕ ಓ ಮತ್ ನುಡಿಲಕ್ಕ ಬರ್ಲಿಲ್ಲ ಏನ್ ಮಾಡ್ಲಕ್ ಐತಿವ ನಾಯಿ ಆ ಪಿಸಾಚಿ ಯಾವಾಗ ನೋಡ್ತಲ್ಲ ರಾಗ ಹಚ್ಕೊಂಡಿತ್ತು ಅವಾಗ ಏನಾತ್ರಿ ವಿಮಲಿಸನು ಪಿಸಾಚಿ ಬಿಟ್ಟು ಬಿಡುವರ್ದ ಓಡಿ ಹೋತು ಅದಕ್ಕೆ ಭೂಮಿ ತಲೆ ಮ್ಯಾಗ ಇನ್ನಾದ್ರೂ ನಾಯಿ ರಾಗ ಹಚ್ಚತೈತಿ ಹಸ್ತದ ಯಾವಾಗ ಯಾವಾಗ ಇಸ್ಲಾಂ ಧರ್ಮದವ್ರು ರಜಾ ಕೊಡ್ಲಕ್ ಹತ್ತರಂದ್ರ ಇಲ್ಲಿ ನಾಯಿ ಯಾವತ್ತು ರಾಗ ಹಚ್ಚಲಕ್ಕ ಬೇಕು ಹಸ್ತದ ರಾಗ ಯಾಕೆ ಹಸ್ತತಿ ಯಾಕ ಕೈಲಾಸದೊಳಗ ಹಾಕೂತ್ ಬಂದು ತೆಗೆದೈತಿದು ಇನ್ನು ಓಮೆಲ್ಲ ಗಂಡ ಐತೆ ಅಂತ ಹೇಳಿದಿ ಹೇಳ್ಯಾರು ಓಮೆಲ್ಲ ಗಂಡ ಐತೆ ನಿನಗೆ ಯಾರು ಹೇಳ್ಯಾರ ಹೆಂಗ
ಓಮೇಲೆ ಗಂಡಾಗ್ಲಕ್ಕ ಸಾಧ್ಯ ಇಲ್ಲ ಹಾ ತಮ್ಮ ಒಂದು ಸಣ್ಣ ಉದಾಹರಣೆ ಹೆಂಗ್ರಿ ನಾನು ಕಟ್ಕೊಳಕ್ಕಿಂತ ಮೊದಲ ಸಸಾರ ಹಾ ಸಸಾರ ಹೆಂಗ ಹೆಂಗ ನಾನು ಕಟ್ಕೊಳಕ್ಕಿಂತ ಮೊದಲ ಸಸಾರ ಸಸಾರ ನಾನು ಕಟ್ಕೊಂಡ ಮೇಲೆ ಚಾಲು ಆತು ಸಂಸಾರ ಸಂಸಾರ ನಾ ಬಂದ ಬಳಕ ಏನಾತು ಸೋದು ಮುಂದೊಂದು ಪೂಜೆ ಬಂದದ ಹಾ ಅವಾಗ ನಾ ಬರೋಕ್ಕಿಂತ ಮೊದಲ ಪೂಜೆ ಬಂದೈತೇನು ಎಲ್ಲ ಬಂದಿಲ್ಲ ಏನಿಲ್ಲ ಹಂಗ ಓ ಮತ್ತು ನಾಮ ಬರ್ಬೇಕಾದ್ರೆ ಹಾ ಹಾ ಏನಾಗ್ತದ ಹೋದ ಮುಂದೆ ಒಂದು ಬಂದ ಪೂಜೆ ಕೊಟ್ಟಾಗ ಹಾ ಓಮ ಓಮ ಆಮೇಲೆ ಬತ್ತ ನಿನಗ ನಾಮ ಹಾ ಹಾ ಇದ್ದರ್ಕ ಇರ್ಲಿಲ್ಲ ಏನು ಹಾ ಹಾ ನಾ ಬಂದ ಬಳಕ ಓಮ ಓಮ ನಾ ಬರೋಕ್ಕಿಂತ ಮೊದಲ ಎಲ್ರು ಓಮ್ ಬಂದೈತೇನೆ ಏನಿಲ್ಲ ಅದಕ್ಕೆ ತಮ್ಮ ಹಾ ಹಾ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಬೇಡ ಹಾ ಹಾ ಒಂದ್ ಅಗದ ಹೇಳೇನ್ರಿ ಏನ್ ಹೇಳ್ಯಾನ ಮಾತ ಜೋಕ್ ಮಾರಿದ್ದತಿಪ್ಪ ಹೋ ಹಾ ಹಿಂಗ ಸ್ವಂಟಿ ಕಟ್ಕೋತಿದ್ದತ್ತು ಬಾರ್ದ ನಾಲ್ಕು ಮಾರ ಹೇಳ್ಯಾನವ ನಾಲ್ಕು ಮಾರ ಎಲ್ಲಾರು ಹೇಳ್ತಾರ ಅವ್ನ್ ಜಾಲಿಕಾಯಿ ಬಿಡ್ತಿದ್ದತ್ತು ಹಾ ನೀವು ಹೇಳ್ತಾನ ಹುಂಚಿಕಾಯಿ ಬಿಡ್ತಿದ್ದತ್ತು ಇನ್ನೇನು ಬಾ ತೆಂಗಿನಕಾಯಿ ಹಿಡ್ತ ಅಂತ ಹೇಳ್ತಾನ ಆಗಲ್ಲ ಹಲೋ ತಮ್ಮ ಹಾ ಏನಾತು ಜೋಕುಮಾರ್ ಹುಟ್ಟಿದ ತಳಾರ ಗೊತ್ತೈತೆ ನಿನಗ ಹಾ ಹೆಂಗ್ ಹುಟ್ಟ್ಯಾನು ನೀವೇನ್ ಹೇಳ್ತಾನು ಏನ್ ಹೇಳ್ತಾರು ಬರೀ ಅವನು ಬಾರ್ದಾನೆ ಹೇಳೋದು ಮಾಡಿದ್ವಿ ಹಾ ಹಾ ಅವ್ನು ಹುಟ್ಟ್ಯಾನಿ ಅಂದ್ರಲ್ಲ ಅನ್ನೋದು ಅರಿವು ಐತೆ ನಿನಗ ಏನಾತು ಆ ಬಾರ್ದಾನೆ ಕಾಡ್ ದೊಡ್ಡದಿರ್ಬೇಕಾಗೈತಿ ಹಾ ಯಾಕ ಒಂದ್ ಅಗದಾಗಿತ್ತಮ್ಮ ತಳದಾಗ ಏನಾಗಿತ್ತು ಒಬ್ಬ ಕುಂಬಾರ ಮಣ್ಣು ಹೊರ್ಲಕ್ಕ ಕತ್ತಿ ಸಾಕಿದ್ದ ಹಾ ಹಾ ಏನಾತ ಅವಾಗ ಕುಂಬಾರ ಹಾ ಹಾ ಮಣ್ಣು ಹೊರ್ಲಕ್ಕ ಕತ್ತಿ ಸಾಕಿದ್ದ ಹಾ ಏನಾತು ದಿನನಿತ್ಯ ಅಡಿಯಾಗ ಕತ್ತಿ ಮೀಲಕ್ಕ ಬಿಡ್ತಿದ್ದ ಹಾ ಹಾ ಏನಾತ ಅವಾಗ ಒಂದ್ ಅಗದಾಗಿತ್ತಪ್ಪ ಏನಾಗಿತ್ತು ಒಂದ ಹಾ ಹಾ 7-8 ಮಂದಿ ಹೆಣ್ಮಕ್ಳ ಹಾ ಹಾ ನದಿ ಒಳಗ ಸ್ನಾನ ಮಾಡ್ತಿದ್ರು ಏನಾತ ಅವಾಗ ಒಬ್ಬ ಜೋಕೃಷಿ ಹಾದು ನಡೆದಿದ್ದ ಹಾ ಹಾ ಏನಾತು ಅದಾದ ನದಿ ದಂಡಿ ಹಿಡಿದು ಹಾ ಹಾ ಜೋಕೃಷಿ ಹಾದು ನಡೆದಿದ್ದ ಏನಾತ ಅವಾಗ ಇವನು ನೆವರು ಬಿತ್ತ ಹೆಣ್ಮಕ್ಳ ಮೇಲ ಏನ್ ಮಾಡ್ತಾರ್ರಿ ವೀರ್ಯ ತಡ್ಕೊಳ್ಳೋ ತಾಕತ್ತಾಗ್ಲಿಲ್ಲ ಜೋಕೃಷಿಗೆ ಹಾ ಏನ್ ಮಾಡ್ತಾನ ಆ ಹೆಣ್ಮಕ್ಳ ಮೈ ಏನ್ ನೋಡಿದಲ್ಲ ಹಾ ಹಾ ಒಂದ ಪೆಟ್ಟಿಗೆ ತಾಕಿಡಿಲ್ಲ ಅದು ರೀ ಹೋ ಸಂಧಾನ ಸಂಧ್ಯಲ್ಲ ಹೌದೌದು ಕಾಮ ಉತ್ಪತ್ತಿ ಆತು ಏನಾತ ಅವಾಗ ಜೋಕೃಷಿ ವೀರ್ಯ ಜರದ ಕರಿಕಿ ಮೇಲೆ ಬಿತ್ತು ಹಾ ಹಾ ಏನಾತ್ರಿ ಕರಿಕಿ ಮೇಲೆ ಬಿದ್ದಾಗ ಹಾ ಮತ್ತೆ ಈ ದಿನನಿತ್ಯ ಕತ್ತಿ ಹೆಂಗ ಮೇಲಕ್ ಹೋಗ್ತಿತ್ತಲ್ಲ ಹಾ ಹಾ ಏನಾತ ಅವಾಗ ಮೇಲಕ್ ಹೋತ ಹಸಿರು ಕರಿಕಿ ನೋಡಿ ಹೌದೌದ್ರಿ ಹಸಿರು ಕರಿಕಿ ನೋಡಿ ಮೇಲಕ್ಕಾಯ್ತು ಹಾ ಹಾ ಆ ಕರಿಕಿ ಒಳಗೆ ಏನು ಬಿದ್ದಿತ್ತಲ್ಲ ಇವ್ರಿ ಏನಾತ ಅವಾಗ ಆ ಕತ್ತಿ ಹೊಟ್ಟಿ ಒಳಗೆ ಹೋತು ಹಾ ಹಾ ಏನಾತ ಆತ ದಿನನಿತ್ಯ ಹೆಂಗ ಮನೆಗೆ ಬರ್ಬೇಕು ಹಂಗ ಬರ್ತಿತ್ತು ಹಾ ಹಾ ಏನಾತ್ರಿ ಕೆಲವೊಂದು ದಿನ ಕಳೆದು ಹಾ ಹಾ ಏನಾತ ಅವಾಗ ಕತ್ತಿ ತುಂಬಿ ಐಲಕ್ಕಾತ ಅವ್ನ ಮನ್ಯಾಗ ಹೌದೌದು ಆತ ರಾತ್ರಿ ಹೊರಗ್ ಕಟ್ತಿದ್ದ ಹಾ ಹಾ ಮನ್ಯಾಗ ಇರ್ತಿದ್ದ ಏನಾತ್ರಿ ಬಾರ ದೋಣಿ ಆಗಿತ್ತು ಹಾ ಕತ್ತಿ ಐತ್ರಿ ಹವ ಹಾ ಹಾ ಯಾರ ಮನ್ಯಾಗ ಐತಮ್ಮ ಯಾರ ಮನ್ಯಾಗ ಕುಂಬಾರ ಮನ್ಯಾಗ ಕುಂಬಾರ ಮನ್ಯಾಗ ಐತದ ಕತ್ತಿ ನನಗೆ ಹೇಳ್ಬೇಡ ಆ ಕಡೆ ಹೇಳ ಇಲ್ಲ ಕುಂಬಾರ ಮನ್ಯಾಗ ಐತು ಏನಾತ ಅವಾಗ ಕತ್ತಿ ಎಲ್ಲ ಐತು ಹಾ ಏನಾತು ಕತ್ತಿ ಹೊಟ್ಟಿಲ್ಲ ಕತ್ತಿ ಹುಟ್ಟಿದ್ರ ಕುಂಬಾರ ಇಟ್ಕೋತಿದ್ದ ಹೆಂಗ ಹುಡ್ತದ ಚೀಸ್ ಒಳಗೆ ಬೇರೆ ಹುಟ್ಟತದು ಹೆಂಗ ಚೀಸ್ ಹುಡ್ತು ಎದ್ದು ನಸಿಕಿನಾಗ ನೋಡಿದ ಹಾ ಹಾ ಕತ್ತಿ ಹೊಟ್ಟಿಲ್ಲ ಕತ್ತಿ ಹುಟ್ಟಿದಿಲ್ಲಪ್ಪ ಅದು ಹೆಂಗ ಶರೀರ ಎಲ್ಲ ಮನುಷ್ಯ ಅಂದಿತ್ತು ಹಾ ಬಾರದನ್ ಮಾತ್ರ ಕತ್ತಿ ಮೇಲೆ ಜಗ್ಗಿತ್ತು ಹಾ ಏನಾತ ಅವಾಗ ಕತ್ತಿ ಹೊಟ್ಟಿಲ್ಲ ಹುಟ್ಟಿತ್ತು ಹೌದೌದ್ರಿ ಅಲ್ಲಿ ಒಂದ್ ದಗದಾತ್ರಿ ಏನಾತು ಅಲ್ಲಿ ಹಾ ಹಾ ಕುಂಬಾರ ವಿಚಾರ ಮಾಡ್ದ ಏನು ವಿಚಾರ ಮಾಡ್ತಾನ ಕುಂಬಾರ ಕತ್ತಿ ಹೊಟ್ಟಿಲ್ಲ ಕತ್ತಿ ಹುಟ್ಟಿದ್ರೆ ಇಟ್ಕೋತಿದ್ನಿ ಹೌದೌದ್ರಿ ಇದು ಕತ್ತಿ ಹೊಟ್ಟಿಲ್ಲ ಮನುಷ್ಯ ಹುಟ್ಟ್ಯದ ಹಾ ಮನುಷ್ಯ ಹುಟ್ಟ್ಯದ ಜೋಡ್ನಾರೇ ಫರಕ್ ಬಿದ್ದದ ಹಾ ಹಾ ಇದನ್ನ ನನ್ನ ಮನೆಯಾಗ ಅವ ಎಲ್ಲ ಇಟ್ಕೋತಿದ್ದ ಏನ್ ಮಾಡ್ದ ಆತು ಖರೆ ಅವನ ಮನ್ಯಾಗ ಒಂದ್ ಬಗದ್ ಬೇರೆ ಇತ್ತು ಏನಾಗಿತ್ತು ಕುಂಬಾರ ಮನ್ಯಾಗ ಅವನು ಹೆಂಡತಿ ಜಗಳಾಡಿ ಒಂದ್ ವರ್ಷ ಆಗಿತ್ರಿ ಹೋ ಹಾ ತವ್ರ ಮನೆಗೆ ಹೋಗಿದ್ಳು ಆಕಿ ತವ್ರ ಮನೆಗೆ ಹೋಗಿದ್ರು ಇವ್ ಕುಂಬಾರ ವಿಚಾರ ಮಾಡ್ದ ಏನ್ ವಿಚಾರ ಮಾಡ್ತಾನ ಇದನ್ನ ಸರ್ಕರ್ ನನ್ನ ಮನ್ಯಾಗ ಇಟ್ಕೊಂಡ್ರ ಹಾ ಹಾ ಎಂತ ಕುಂಬಾರು ಯಾಕ ಹೆಂಡತಿ ಹೋಗಂಡ್ಲ ಕತ್ತಿ ಸಹಿತ ಬಿಟ್ಟಿಲ್ಲ ಆ ಮಗ ಹೋ ಹಿಂಗಂದ್ರ ಏನ್ ಮಾಡ್ಲಿ ಅಂದ ಹಾ ಹಾ ಅದನ್ನ ತಮ್ಮ ದಾಟಿಸ್ಬೇಕಾತ್ ಬೇರೆ ಕಡೆ ಏನ್ ಮಾಡ್ತಾರ ಅವಾಗ ಇನ್ನ ಭಾಳ ಅಂದ್ರ ಜಾತಿ ಪೆಟ್ಟು ಹೊತ್ತದ ಹಾ ಹಾ ಒಬ್ಬರ ಮನೆಯಾಗ ಹೋಗಿ ಜಾಕ್ಯಾದಿ ಹಾ ಏನ್ ಮಾಡ್ಯಾರು ಒಬ್ಬರ ಮನೆಯಾಗ ಹೋಗಿ ಬಡಿಸ್ಕೊಂಡ ಸಾತಿ ಹಾ ಹಾ ಹೊಗಸ್ರು ಬಂದ ಐದೇಶಿ ಮಾಡ್ಬೇಕಾತು ಹೌದ್ ಹೌದ್ರಿ ಇಂಥದೆಲ್ಲ ನೋಡು ದೊಡ್ಡ ಅಂತ ಹೇಳ್ತಿ ಹಾ ಹೇಳ್ತಾರ ದೇವ್ರ ಜೋಕುಮಾರ್ ಅಂದ್ರೆ ಹಾ ಹಾ ನೀವು ಬಡಿಸ್ಕೊಂಡ ಸಾಯ್ತೀರಿ ಅಂದ್ರೆ ದೇವ್ರ ಅನ್ಬೇಕು ಹಾ. ನಾನು ದೇವ್ ಅನ್ಬೇಕು ನಿನಗೆ ಹೆಂಗ ದೇವ್ರ ಅನ್ಬೇಕು ಹೆಂಗ ಅನ್ಬೇಕು ದೇವ್ರ ಬೇಕಲ್ಲ ಅದಕ್ಕೆ ತಮ್ಮ ಹೋ ಏನ್ ಹೇಳ್ತಾರಂದ್ರ ಏನ್ ಹೇಳ್ತಾರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ಹಾ ಹಾ ಇನ್ನು ಸೀತಾ ಅಂದ್ರೆ ಕಮ್ಮಿ ಅದಾವತ್ರಿ ಸೀತಾ ಹಾ ಹೇಳ್ತಾರು ರಾಮನಕಿತ ಸೀತಾ ಹಾ ಸೀತಾ 4,12,000 ವರ್ಷ ದೊಡ್ಡಕಿದಾವತ್ ಹೇಳಿ ಹಾ ಪುರಾಣ ಲೇಖಿ ಬರ್ದಿಟ್ಟಾರ ಹಾ ಬರ್ದಿತ್ತಾರ್ಲೆ ಪುರಾಣಿನ ನನ್ನ ಮನೆಯಾಗ ಹುಟ್ಟಿಲ್ಲ
ಇಲ್ಲ ಹಾ ಏನಿಲ್ಲ ನಿನ್ನ ಮನ್ಯಾಗ ಹುಟ್ಟಿಲ್ಲ ಏನಿಲ್ಲ ಜರ ನೀರು ಕುಡಿತೀನಿ ಹೋದ್ರಿಪ್ಪ ನೀರು ಕುಡ್ದು ಹತ್ರಿ ಚಾ ಬಿಡ್ರಿ ನೀರು ಕುಡಿ ಈ ಚಾ ಬಿಡ್ತಮ್ಮ ಓರಿ ಓರಿ ನೀರು ಕೂಡ ಚಾಲು ಮಾಡ್ತಾ ಸುಮ್ಕೊಂಡ್ರಿ ನೀವು ನೀರು ಕೂಡ ತಗೊಳತ್ರಿ ನಾವು ಒಟ್ಟು ಕುಡಿತೀವ್ರಲ್ಲ ಬಿಡ್ರಿ ತಗೋ ನೀರು ಕುಡ್ದು ಹತ್ತದೈತಿ ನೀನು ಇನ್ನ ಮುಂದೆ ಚಾಲು ಮಾಡ್ರಿ ಹಾ ಏನಾತ್ರಿ ಹೇಳತ್ತಾರ ಏನತ್ತ ಪರಮಾತ್ಮ ಮಾಡ್ಯಾನು ಪರಮಾತ್ಮನಿ ದೊಡ್ಡವ ಹಾ ಹಾ ನಿನ್ನ ಪರಮಾತ್ಮ ಸರ್ಕರ್ ದೊಡ್ಡವ ಇದ್ದಂದ್ರ ಹಾ ಏನಾಗ್ತದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾ ಹಾ ಅನಸೂಯನ ಮನ್ಯಾಗ ಬಂದ ಕೂಸಾಗಿ ಆಡಿ ಹೋಗ್ಯಾರ ಇವ್ರು ಹಾ ಆಡಿ ಹೋಗ್ಯಾರ್ಲಿ ದೊಡ್ಡವಿದ್ದಲ್ಲ ಹಾ ಹಾ ದೊಡ್ಡವ್ರ ಅಕ್ಕಿ ಮನ್ಯಾಗ ಕೂಸಾಗಿ ಬೀಳುದೇನು ಕೊಳೆ ಬಿದ್ದಿತ್ತು ಹೌದ್ ಹೌದ ದೊಡ್ಡವಿದ್ದಲ್ಲ ಹಾ ಹಾ ಅದ್ಯಾಕಾದಿತ್ತು ಕೂಸಾಗಂಗಿಲ್ಲ ಅನ್ಬೇಕಾಗಿತ್ತು ಏನ್ ಬೇಕ್ರಲ್ಲ ಈ ದಗದ್ ಹೇಳ್ಬೇಡ್ತಮ್ಮ ಹಾ ಹಾ ನಿನಗ ಕೇಳತ್ತೀನಿ ನನಗ ಕೇಳ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಏ ಸತ್ವ ತಗೋಬೇಕಂದ್ರ ನಾನು ಸಯ